ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಮ್ಯಾಂಗೋ ಪಚ್ಚ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದಾಗ ಇನ್ಅಪ್ರೋಪ್ರಿಯೇಟ್ ಇನ್ಕಂಪ್ಲೀಟ್ ಅಂತ ನಮ್ಗನ್ಸುತ್ತೆ ಆಸ್ ಅನ್ ಆಡಿಯನ್ ಆಗಿ. ಸೊ ಸಿಕ್ವೆಲ್ ಹಿಂಟ್ ಕೊಡ್ಬೋದಾ ಅಥವಾ ಇರುತ್ತಾ ಇರಲ್ವಾ? ಇಲ್ಲ, ನಮಗೆ ಒಂದು ಕಥೆ ಯಾವ ಜಾಗದಲ್ಲಿ ನಿಲ್ಲಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಸಿನಿಮಾ ಮಾಡಬೇಕಾದ್ರೆ ನಮಗೆ ಅನಿಸಿದ ಪಾಯಿಂಟ್ ಏನು ಅಂತಂದರೆ ತುಂಬ ಒಂದು ಹೈ ನೋಟಲ್ಲಿ ಎಂಡ್ ಆಗ್ತಾ ಇದೆ, ಇಲ್ಲಿ ಬಿಟ್ಬಿಡೋಣ ಈ ಫಿಲ್ಮ್ನ. ಯಾಕೆಂದರೆ ಎಲ್ಲ ಆರ್ಕ್ ಕಂಪ್ಲೀಟ್ ಆಗಿದೆ. ಅವನು ಅವನ ಅಣ್ಣನ ಸಂಬಂಧ ಸರಿಯಾಗಿದೆ, ಈಗ ಮಾತಾಡ್ತಾ ಇದ್ದಾರೆ ಅವರು. ಜೊತೆಗೆ ವಿಲನ್ಸ್ ಹತ್ತಿದ್ದಾನೆ, ಜೊತೆಗೆ ಅವನ ಫ್ಯಾಮಿಲಿಯವರೆಲ್ಲರೂ ಆಲ್ಮೋಸ್ಟ್ ಒಂದಾಗಿದೆ. ಅಂದರೆ ಅವನು ಸುಜಿಗೆ ಹೇಳ್ಬಿಟ್ಟು ಹೋಗ್ತಾನಲ್ಲ ಆ ಒಂದು ಮಾತು ಲಾಸ್ಟಲ್ಲಿ ಹಾಸ್ಪಿಟ್ಲಲ್ಲಿ, ಅದು ಎಲ್ಲನೂ ಅದು ರೌಂಡ್ ಆಫ್ ಮಾಡ್ತಾರೆ, ಏನು ಅಂತ ಜನ ನೋಡ್ತಾರೆ. ಸೊ ಅದೆಲ್ಲ ರೌಂಡ್ ಆಫ್ ಮಾಡುತ್ತೆ. ಸೊ ಒಂದು ಕಥೆ ಮುಗಿದಿದ್ದು ಒಂದು ಫೀಲ್ ಬಂದಿತ್ತು, ಒಂದು ಕ್ಯಾರೆಕ್ಟರ್ ಆರ್ಕ್ ಒಂದು ಕಂಪ್ಲೀಟ್ ಆಗಿದ್ದು ಒಂದು ಫೀಲ್ ಬಂದಿತ್ತು. ಜೊತೆಗೆ ಆ ಲಾಸ್ಟಲ್ಲಿ ಆ ಕ್ಯಾಮಿಯೋ ನಮಗೆ ತುಂಬ ಹೆಲ್ಪ್ ಮಾಡ್ತು. ಅಂದರೆ ತುಂಬ ಸಿನಿಮಾದ ಒಂದು ಇದುವರೆಗೂ ಇದ್ದಿದ್ದ ಗ್ರಾಫ್ ಇನ್ನೂ ಸ್ವಲ್ಪ ಹೈಯಲ್ಲಿ ಎಂಡ್ ಮಾಡೋ ಥರದ್ದು ಒಂದು ಅವಕಾಶ ಸಿಕ್ತು. ನನಗೆ ಸಂತೃಪ್ತಿ ಇದೆ ಸಿನಿಮಾದ ಕಥೆ ಆ ಥರ ಎಂಡ್ ಆಗಿದ್ದಕ್ಕೆ. ಡಾಲಿ ಅವರು ನಿಮ್ಮ ಸ್ನೇಹಕ್ಕೋಸ್ಕರ ಮಾಡಿಕೊಟ್ರಾ ಅಥವಾ ರೆಮ್ಯುನರೇಷನ್ ತಗೊಂಡು ಮಾಡಿಕೊಟ್ರಾ? ಇಲ್ಲ, ಇದು ಇದು ರೆಮ್ಯುನರೇಷನ್ ಕೊಟ್ಟು ಆಗೋ ಥರದ ಬಾಂಧವ್ಯ ಅಲ್ಲ. ಇದು ಸಾಧ್ಯ ಆಗಿದ್ದು ಸುದೀಪ್ ಸರಿಂದ. ಸುದೀಪ್ ಸರ್ ಕರೆದು ಮಾತಾಡಿದ್ದು ಧನಂಜಯ್. ಅದು ನಾನು ಏನು ಹೇಳೋದು ಅಂದರೆ, ಯಾವುದೇ ಅವಶ್ಯಕತೆ ಇರಲಿಲ್ಲ ಧನಂಜಯ್ಗೆ ಇದನ್ನು ಮಾಡೋದು. ಅಂದರೆ ಒಬ್ಬ ಹೊಸ ನಿರ್ದೇಶಕ, ಹೊಸ ನಟನ ಸಿನಿಮಾದಲ್ಲಿ ಬಂದು ಆ ಥರ ಮಾಡೋ ಅವಶ್ಯಕತೆ ನನಗಂತೂ ಏನೂ ಕಾಣ್ತಾ ಇಲ್ಲ. ಅಂದರೆ ಈ ಸಿನಿಮಾದಿಂದ ಧನಂಜಯನಿಗೆ ಏನೋ ಆಗುತ್ತೆ ಅನ್ನೋದು ನನಗೆ ಕಾಣ್ತಾ ಇಲ್ಲ. ಆದರೆ ಬಂದಿದ್ದು ಓನ್ಲಿ ಫಾರ್ ಮ್ಯಾಂಗೋ ಪಚ್ಚ, ಓನ್ಲಿ ಫಾರ್ ಸುದೀಪ್ ಸರ್ ಆ್ಯಂಡ್ ಓನ್ಲಿ ಫಾರ್ ದ ಫಿಲ್ಮ್. ಆ ಫಿಲ್ಮ್ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ಬಂದು ಅವರು ಎಷ್ಟು ಒಂದು 2 ತಾಸು ಅಷ್ಟೇ ಮಾಡಿದ್ದು ನಾವು. ತುಂಬ ಬೇಗ ಮುಗೀತು, ತುಂಬ ಆತ್ಮೀಯವಾಗಿ ಬಂದರು, ತುಂಬ ಎಲ್ಲರನ್ನೂ ಮಾತಾಡಿಸಿ. ಬಟ್ ಆಡಿಯನ್ಸು ಅದನ್ನ ಎಲ್ಲ ಲೋಕೇಶ್ ಕನಕರಾಜ್ ಅವರ ಕೈದಿ ಸಿನಿಮಾದ ರೋಲ್. ಹೌದು, ನನಗೂ ಹೇಳಿದ್ರು, ನನಗೆ ಮೊನ್ನೆ ಪ್ರೆಸ್ ಮೀಟಲ್ಲೂ ಕೇಳಿದ್ರು. ನಾನು ಅದೇ ಹೇಳಿದ್ದು, ಅಂದರೆ ನಾನು ಕ್ಲೈಮ್ಯಾಕ್ಸಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋ ರೀತಿ ಅದು ತುಂಬ ವರ್ಷಗಳಿಂದ ನಡೀತಾ ಇದೆ. ಅಂದರೆ ನೀವು ಹಿಂದಿನಲ್ಲಿ ತೊಗೊಂಡ್ರು, ಈಗ PK ಫಿಲ್ಮಲ್ಲಿ ಲಾಸ್ಟಲ್ಲಿ ರಣಬೀರ್ ಕಪೂರ್ ಬರ್ತಾರೆ. ಇಲ್ಲ ಅಂತಂದರೆ ಬೇರೆ ಸುಮಾರು ಸಿನಿಮಾಗಳಲ್ಲಿ ಆ ಥರ ಆಗ್ತಾನೆ ಬಂದಿದೆ. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಕ್ಯಾಮಿಯೋಗೆ ಅಂತ ಒಂದು ಜಾಗ ಯಾವಾಗಲೂ ಓಪನ್ ಆಗಿರುತ್ತೆ. ಅದನ್ನು ಎಷ್ಟು ಕ್ಲೆವರಾಗಿ ನೀವು ಸೇರಿಸ್ತೀರಾ ಅನ್ನೋದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಅಫ್ಕೋರ್ಸ್ ಅದು ವಿಕ್ರಮಲ್ಲಿ ತುಂಬ ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿ ರೋಲೆಕ್ಸ್ ಅನ್ನೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ಎಲ್ರಿಗೂ ಅದು ತಲೆಯಲ್ಲಿ ಉಳಿದಿದೆ. ಆದರೆ ನಾವು ಮಾಡಿದ್ದೊಂದು ಕಾರಣ ಏನಕ್ಕೆ ಅಂತಂದರೆ, ಪಚ್ಚ ಅಷ್ಟು ವರ್ಷ ಜೈಲಲ್ಲಿ ಇದ್ದಾಗ ಮೈಸೂರು ಹೇಗಿತ್ತು, ಅಂದರೆ ಈ ಥರದ ಒಂದು ಸಾಮ್ರಾಜ್ಯ ಕಟ್ಟಿ ಆಳಿ ಹೋಗಿರೋನು ವಾಪಸ್ ಜೈಲಿಂದ ಬರ್ತಾ ಇದ್ದಾನೆ ಅಂದರೆ ಮೈಸೂರು ಹೇಗಿತ್ತು ಆಮೇಲೆ. ಯಾಕೆಂದರೆ ಅವನು ಪಚ್ಚ ಜಾಗವನ್ನು ಇನ್ನೊಬ್ರು ಯಾರೋ ಒಬ್ರು ಆಕ್ಯುಪೈ ಮಾಡಿರ್ತಾರೆ. ಆ ಥರದ್ದು ಒಂದು ಆಪೋಸಿಷನ್ ಬೇಕು ಎಂಡಲ್ಲಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ನಾವು ಅದನ್ನು ಇನ್ಕಲ್ಕೇಟ್ ಮಾಡಿದ್ದು. ನಮಗೆ ಖುಷಿ ಇದೆ ಅದು ಇನ್ಕಲ್ಕೇಟ್ ಆಗಿರೋದು. ಆಮೇಲೆ ನನಗೆ ಥಿಯೇಟ್ರಲ್ಲಿ ನೋಡಿದಾಗ ಆ ರೆಸ್ಪಾನ್ಸಲ್ಲೇ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ, ಅಂದರೆ ಜನ ಅದನ್ನು ಇಷ್ಟಪಡ್ತಿರೋ ರೀತಿ. ಆಮೇಲೆ ಅದನ್ನು ನಾವೇನು ತುಂಬ ಎಲಿವೇಟೆಡ್ ಆಗಿ ಆ ಥರನೂ ಮಾಡಿಲ್ಲ. ತುಂಬ ಸಿಂಪಲ್ ಆಗಿ ಫಸ್ಟ್ ಒಂದು ಕಾಲ್ ಬರುತ್ತೆ, ಅದಾದಮೇಲೆ ಒಂದು ಸಣ್ಣದೊಂದು ಶಾರ್ಟ್, ಪ್ಲಸ್ ಅದರಲ್ಲಿ ಏನೂ ತುಂಬ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಧನಂಜಯ್ ಪ್ರೆಸೆನ್ಸೇ ಅಷ್ಟು ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಧನಂಜಯ್ ಮುಂದೆ ಒಂದು ಕ್ಲೋಸಪ್ ಇಟ್ಟರೆ ದ ಮ್ಯಾಜಿಕ್ ದಟ್ ಹಿ ಡಸ್ ಇಸ್ ಸಮಥಿಂಗ್ ಎಲ್ಸ್. ಅಂದರೆ ತುಂಬ ಹೇಳ್ತಾರೆ ಎಲ್ಲರೂ, ಅಂದರೆ ಯಾವುದೇ ಪಾತ್ರಕ್ಕೆ ಬೇಕಾದ್ರೂ ಜೀವ ತುಂಬಬಲ್ಲ ನಟ. ರತ್ನನ್ ಪ್ರಪಂಚದ ರತ್ನಾಕರ ಇರ್ಬೋದು, ಅಥವಾ ಬಿಯರ್ ಕುಡಿತಾ ಇರೋ ಡಾಲಿ ಇರ್ಬೋದು, ಅವ್ರು ಎಲ್ಲ ಪಾತ್ರನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಅಲ್ಲಮ್ಮ ಇರ್ಬೋದು. ಸೊ ಈ ಥರದ್ದು ಎಕ್ಸ್ಪೆರಿಮೆಂಟ್ ಮಾಡುವ ನಟರಿಗೆ ಇದು ತುಂಬ, ಅಂದರೆ ಅವ್ರು ನೋಡಿ, ಅವ್ರು ಬಂದಿದ್ದು ಅದು ಎಷ್ಟು ಒಂದು 10-15 ಸೆಕೆಂಡ್ ಇರ್ಬೋದು ಅಷ್ಟೇ. ಬಟ್ ಆ ಇಂಪ್ಯಾಕ್ಟು ಎಲ್ಲರೂ ಮಾತಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದು ನೆನ್ನೆ ಶಿವಣ್ಣ ಅವರು ಶೋ ನೋಡಿದ್ದು ಸ್ಕ್ರೀನ್ನಲ್ಲೂ ಅಷ್ಟೇ, ಒರಾಯನ್ನಲ್ಲಿ ತುಂಬ ಔಟ್ ಆಫ್ ಸಿಲೆಬಸ್ ಬಂತದು ಎಲ್ಲರಿಗೂ. ಆ್ಯಂಡ್ ಅದು ಅಷ್ಟೇ ಸರ್ಪ್ರೈಸ್ ಆದರು ಜನ. ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಧನಂಜಯ ನನ್ನ ಮೊದಲನೇ ಸಿನಿಮಾದಲ್ಲಿ ಡಾಲಿ ಧನಂಜಯದು ಅಪಿಯರೆನ್ಸ್ ಇರೋದು ಇದು ಐಸಿಂಗ್ ಆನ್ ದ ಕೇಕ್. ಅಂದರೆ ಫಾರ್ ಎವರ್ ಅದು ಇದ್ದೇ ಇರುತ್ತೆ. ಆಮೇಲೆ ಈವನ್ ಸಂಚಿತ್ ಅವ್ರ ಬಗ್ಗೆನೂ ಅಷ್ಟೇ. ಸಂಚಿತ್ ಅವರು ಮತ್ತು ನಾನು ಇನ್ನು ನೆಕ್ಸ್ಟು ಎಷ್ಟೇ ಸಿನಿಮಾಗಳು ಮಾಡ್ಬೋದು. ಒಂದಷ್ಟು ಸಿನಿಮಾಗಳು ಮಾಡ್ಬೋದು, ಅವರೊಂದಷ್ಟು ಮಾಡ್ಬೋದು, ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಇನ್ನೊಂದಷ್ಟು ಸಿನಿಮಾ ಮಾಡ್ಬೋದು. ಆದರೆ ಇದು ಅವರ ಮೊದಲನೇ ಸಿನಿಮಾ ನಾನು ಡೈರೆಕ್ಟ್ ಮಾಡಿದೆ, ನನ್ನ ನಿರ್ದೇಶನದಲ್ಲಿ ಮೊದಲನೇ ಸತಿ ಅವ್ರು ಆ್ಯಕ್ಟ್ ಮಾಡಿದರು ಅನ್ನೋ ಒಂದು ಫ್ಯಾಕ್ಟನ್ನು ಯಾರೂ ಕೂಡ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಅದು ನನಗೆ ತುಂಬ ಸಂತೋಷ ಇದೆ. ಆ್ಯಂಡ್ ನನ್ನ ಜರ್ನಿ ಈ ಸಿನಿಮಾದಿಂದ ಶುರುವಾಗಿದ್ದಕ್ಕೆ ನನಗೆ ಇದಕ್ಕಿಂತ ಚೆನ್ನಾಗಿ ಆಗಕ್ಕೆ ಸಾಧ್ಯ ಇರಲಿಲ್ಲ ಯಾವುದೇ ಇದಾಗಿದ್ರು. ಆಮೇಲೆ ತುಂಬ ಖುಷಿ ಇದೆ
ಈ ಪ್ರಾಜೆಕ್ಟ್ ಮುಗಿಸಿರೋದಕ್ಕೆ, ಇಷ್ಟು ಚೆನ್ನಾಗಿ ಮುಗಿಸಿ ನಾವು ಪ್ರಮೋಟ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಿಟ್ಟಿರೋದಕ್ಕೆ, ಜನ ಟ್ರೈಲರ್ನ ಒಪ್ಕೊಂಡಿದ್ದ ರೀತಿ, ನಾವು ಮೈಸೂರು ಸಂಗಮ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದು ಟ್ರೈಲರ್ನ, ಜನ ಅಷ್ಟು ಜನ ಬಂದು ಫೈಟ್ ಸೀಕ್ವೆನ್ಸ್ ಎಲ್ಲ ಮಾಡಿರೋದ್ರಿಂದ ಹೌದು. ಸೊ ಮೈಸೂರು ಜನರಿಗೆ ತುಂಬ ಇಷ್ಟ ಆಯಿತು ಅದು. ಸೊ ಹೀಗಾಗಿ ನಮಗೆ ತುಂಬ ಏನಂತಾರೆ, ಏನೋ ಒಂದು ಹೊಸ ಥರದ ಒಂದು ಎಕ್ಸ್ಪೀರಿಯನ್ಸ್ನ ಥಿಯೇಟ್ರಲ್ಲಿ ಕೊಟ್ಟಿದ್ದೀವಿ ಅನ್ನೋ ಥರದ್ದು ಒಂದು ಸಮಾಧಾನ ಇದೆ ನಮಗೆ. ಸಿನಿಮಾದಲ್ಲಿ ಒಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಯಿತು. ನನಗನ್ಸುತ್ತೆ ಈ ಗಿಡ ಮಾತ್ರ ಬೆಳೀತಾ ಇಲ್ಲ, ಈ ಗಿಡದ ಜೊತೆ ಇನ್ನೊಂದು ವ್ಯಕ್ತಿ ಕೂಡ ಬೆಳೀತಾ ಇದ್ದಾನೆ ಅನ್ಸುತ್ತೆ ಅಂತ ಭವನಾರಮಣ್ಣ ಅವರು ಒಂದು ಡೈಲಾಗ್ ಹೊಡಿತಾರೆ. ಅದು ಈ ಒಂದು ಸಂದರ್ಶನಕ್ಕೆ ನಾವು ಅಳವಡಿಸ್ಕೊಳ್ಳೋದಾದ್ರೆ, ಈ ಸಿನಿಮಾದ ಜೊತೆಗೆ ಸಂಚಿತ್ ಕೂಡ ಬೆಳೀತಾ ಇದ್ದಾರೆ. ಒಬ್ಬ ನಿರ್ದೇಶಕರಾಗಿ ನೀವು ಕೂಡ ಒಳ್ಳೆ ಸ್ಕೋರ್ ಮಾಡಿದ್ದೀರಾ. ಅದು ಜನರ ಪ್ರತಿಕ್ರಿಯೆಗಳನ್ನ ನೋಡಿದ್ರೆ ಗೊತ್ತಾಗ್ತದೆ.